ಸ್ನೇಹಿತರೆ, ಈ ದಿನ ಚೈತ್ರ ಪೌರ್ಣಮಿ ಇದೆ. ಈ ಚೈತ್ರ ಮಾಸದಲ್ಲಿ ಬರುವಂತಹ ಈ ಸಂವತ್ಸರದ ಮೊದಲನೇ ಪೌರ್ಣಮಿ ಬಹಳ ವಿಶೇಷವಾದ ಶಕ್ತಿಯುತವಾದಂಥ ಪೌರ್ಣಮಿ ಅಂತಲೇ ಹೇಳಲಾಗುತ್ತೆ. ಹಾಗೆ ಇದರ ಜೊತೆಗೆ ಹನುಮಾನ್ ಜಯಂತಿ ಕೂಡ ಬಂದಿದೆ ಸ್ನೇಹಿತರೆ. ಹಾಗಾಗಿ ಈ ದಿನವನ್ನು ಅದ್ಭುತ ದಿನ ಅಂತಲೇ ಹೇಳ್ಬೋದು. ಈ ದಿನ ನಾನು ತಿಳಿಸ್ಕೊಡುವಂತಹ ಈ ಒಂದು 5 ಪದಾರ್ಥಗಳನ್ನು ಮನೆಗೆ ತನ್ನಿ ಸ್ನೇಹಿತರೆ. ಈ 5 ಪದಾರ್ಥಗಳನ್ನು ಮನೆಗೆ ತರೋದ್ರಿಂದ ದಾರಿದ್ರ್ಯ ದೋಷಗಳು ನಿವಾರಣೆಯಾಗಿ ಅಖಂಡ ರಾಜಯೋಗ ಉಂಟಾಗುತ್ತೆ. ಇಡೀ ಸಂವತ್ಸರ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಮನೆಗೆ ಲಕ್ಷ್ಮಿಯ ಪ್ರವೇಶವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಗುರುವಾರದ ದಿನ ಬಂದಿದೆ ಈ ಪೌರ್ಣಮಿ, ಬಹಳ ಅದ್ಭುತವಾದಂತಹ ದಿನ. ಈ ಅಮಾವಾಸ್ಯೆ ಪೌರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥದ್ದು. ಅದರಲ್ಲೂ ಗುರುವಾರ ಮಹಾಲಕ್ಷ್ಮಿಯ ವಾರವಾಗಿರೋದ್ರಿಂದ ನಾನು ತಿಳಿಸ್ಕೊಡುವ ಈ 5 ಪದಾರ್ಥಗಳನ್ನು ತನ್ನಿ ಸ್ನೇಹಿತರೆ. ಖಂಡಿತ ಒಳಿತನ್ನು ಕಂಡುಕೊಳ್ತೀರಾ. ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ನೀವು ತರಬೇಕಾಗಿರುವಂತಹ ಒಂದು ಪದಾರ್ಥ ಅಂತಂದರೆ ಸ್ನೇಹಿತರೆ, ಈ ದಿನ ಕಲ್ಲುಪ್ಪನ್ನು ಕೊಂಡು ತಂದರೆ ಬಹಳ ಒಳ್ಳೆಯದು ಸ್ನೇಹಿತರೆ. ಚೈತ್ರ ಪೌರ್ಣಮಿ ಇದೆ, ಹಾಗೆ ಗುರುವಾರದ ದಿನ ಬಂದಿದೆ. ಕಲ್ಲುಪ್ಪನ್ನು ಕೊಂಡು ತನ್ನಿ, ಖಂಡಿತ ಒಳಿತನ್ನು ಕಂಡುಕೊಳ್ತೀರಾ. ಅಂದರೆ ಈ ದಿನ ಒಟ್ಟಾರೆಯಾಗಿ ನೀವು ಯಾವ ಸಮಯದಲ್ಲಾದರೂ ತರ್ಬೋದು. ಒಟ್ಟಾರೆ ಕಲ್ಲುಪ್ಪನ್ನು ತೆಗೆದುಕೊಂಡು ಬನ್ನಿ. ಹಾಗೆ ಸ್ನೇಹಿತರೆ, ಕಲ್ಲುಪ್ಪಿನ ಜೊತೆಗೆ ಅರಿಶಿಣವನ್ನು ತೆಗೆದುಕೊಂಡು ಬನ್ನಿ ಸ್ನೇಹಿತರೆ. ಗುರುವಾರದ ದಿನ ಚೈತ್ರ ಪೌರ್ಣಮಿ ಬಂದಿರೋದ್ರಿಂದ ಅರಿಶಿಣವನ್ನು ತೆಗೆದುಕೊಂಡು ಬನ್ನಿ. ಹಾಗೆ ಅದರ ಜೊತೆಗೆ ಸ್ನೇಹಿತರೆ ಸಕ್ಕರೆಯನ್ನು ಕೊಂಡು ತನ್ನಿ. ಈ ದಿನ ಸಕ್ಕರೆಯನ್ನು ಕೊಂಡು ತಂದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಪೌರ್ಣಮಿ ಇರೋದ್ರಿಂದ ಈ ದಿನ ಸಕ್ಕರೆಯನ್ನು ಕೊಂಡು ತನ್ನಿ. ಹಾಗೆಯೇ ಅದರ ಜೊತೆಗೆ ಲವಂಗವನ್ನು ಕೊಂಡು ತನ್ನಿ ಸ್ನೇಹಿತರೆ. ಲವಂಗವನ್ನು ಕೊಂಡು ತನ್ನಿ. ಹಾಗೆ ಅದರ ಜೊತೆಗೆ ಬೆಲ್ಲವನ್ನು ಕೂಡ ಕೊಂಡು ತನ್ನಿ. ಬೇಕಂದರೆ ಇದ್ರ ಜೊತೆಗೆ ನೀವು ಏಲಕ್ಕಿಯನ್ನು ಕೂಡ ಕೊಂಡುಕೊಂಡು ತರ್ಬೋದು. ಒಟ್ಟಾರೆಯಾಗಿ 5 ಪದಾರ್ಥಗಳನ್ನು ಕೊಂಡು ತನ್ನಿ ಸ್ನೇಹಿತರೆ. ಖಂಡಿತ ಒಳಿತನ್ನು ಕಂಡುಕೊಳ್ತೀರಾ. ಈ ಕಲ್ಲುಪ್ಪು ಮನೆಗೆ ಆಗೋದ್ರಿಂದ ಲಕ್ಷ್ಮೀ ಸ್ವರೂಪವಾಗಿರೋದ್ರಿಂದ ಆ ಲಕ್ಷ್ಮಿಯ ಒಂದು ಪ್ರವೇಶವಾಗುತ್ತೆ. ಚೈತ್ರ ಪೌರ್ಣಮಿ ಅಂದ್ರೇ ಬಹಳ ವಿಶೇಷವಾದಂಥ ಪೌರ್ಣಮಿ, ಶಕ್ತಿ ಇರುವಂಥ ಪೌರ್ಣಮಿ. ಅದರಲ್ಲೂ ಹನುಮಾನ್ ಜಯಂತಿ ಕೂಡ ಇರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಾಗಾಗಿ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು, ಅಖಂಡ ರಾಜಯೋಗವನ್ನು ಸಂಪಾದಿಸ್ಕೊಳ್ಬೇಕು ಅಂದರೆ ಇಂತಹ ಒಂದು ಅದ್ಭುತ ದಿನಗಳಂದು ಮಾಡಿಕೊಳ್ಳುವಂತಹ ನಾವು ಈ ಸಣ್ಣ ಪುಟ್ಟ ಪರಿಹಾರಗಳಿಂದ ಖಂಡಿತ ಒಳಿತನ್ನು ಕಂಡುಕೊಳ್ಬೋದು. ಹಾಗಾಗಿ ಈ ದಿನ ತಪ್ಪದೆ ಕಲ್ಲುಪ್ಪನ್ನು ತಂದುಕೊಳ್ಳಿ. ಹಾಗೆ ಸ್ನೇಹಿತರೆ, ಅರಿಶಿಣ ಅಂದರೆ ಮಂಗಳಕರವಾದಂಥದ್ದು, ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಲಕ್ಷ್ಮೀ ಸ್ವರೂಪವಾಗಿ ಭಾವಿಸ್ತೀವಿ ನಾವು ಅರಿಶಿಣವನ್ನು. ಹಾಗಾಗಿ ಈ ದಿನ ಅರಿಶಿಣವನ್ನು ಕೊಂಡು ತರೋದ್ರಿಂದ ಮುತ್ತೈದೆ ಭಾಗ್ಯ ಇರುತ್ತೆ. ಹಾಗೆ ಮನೆಯಲ್ಲಿ ಲಕ್ಷ್ಮೀ ಪ್ರವೇಶವಾಗುತ್ತೆ. ಯಾವುದೇ ರೀತಿ ದೃಷ್ಟಿದೋಷಗಳು, ನರದೃಷ್ಟಿ, ಹಾಗೆ ಮನೆಯಲ್ಲಿ ಯಾವುದಾದ್ರೂ ದುಷ್ಟಶಕ್ತಿಗಳು ಆಹ್ವಾನವಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಈ ದಿನದಂದು ಅರಿಶಿಣವನ್ನು ತರೋದ್ರಿಂದ ಖಂಡಿತ ಮನೆಯಲ್ಲಿರುವಂಥ ನೆಗೆಟಿವಿಟಿಗಳು, ಹಾಗೆ ಯಾವುದೇ ಅಗೋಚರ ಶಕ್ತಿಗಳಿದ್ರೂ ಕೂಡ ದೂರವಾಗುತ್ತೆ. ಈ ಅರಿಶಿಣವನ್ನು ತಂದು ಈ ದಿನ ನಿಮ್ಮ ಪೂಜೆಯಲ್ಲಿ ಬಳಸಬೇಕಾಗುತ್ತೆ. ಪೂಜೆಯಲ್ಲಿ ಅಂದರೆ ಅಡುಗೆ ಅರಿಶಿಣ ತಂದರೆ ಪೂಜಾ ರೂಮ್ನಲ್ಲಿಟ್ಟು ಅದಕ್ಕೊಂದು ಪುಷ್ಪವನ್ನು ಇಟ್ಟು ಪೂಜಿಸಿದ ನಂತರ ನೀವು ಅದನ್ನು ಬಳಸಬೇಕಾಗುತ್ತೆ. ಕಲ್ಲುಪ್ಪನ್ನು ಅಷ್ಟೇ ಸ್ನೇಹಿತರೆ, ಈ ದಿನ ಕಲ್ಲುಪ್ಪನ್ನು ತಂದರೂ ಕೂಡ ನಿಮ್ಮ ಪೂಜಾ ಸಮಯದಲ್ಲಿ ಆ ಕಲ್ಲುಪ್ಪನ್ನು ಇಟ್ಟು ಅದಕ್ಕೂ ಕೂಡ ನಮಸ್ಕರಿಸ್ಕೊಂಡು ಅನಂತರವಾಗಿ ಬಳಸ್ಕೊಳ್ಳಿ. ಇನ್ನು ನೆಕ್ಸ್ಟು ಏನಂತಂದರೆ ಸ್ನೇಹಿತರೆ, ಅದರ ಜೊತೆಗೆ ನೀವು ತರಬೇಕಾಗಿರುವಂಥದ್ದು ಸಕ್ಕರೆ. ಈ ಸಕ್ಕರೆಯನ್ನು ತಂದರೆ ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ, ಸಕ್ಕರೆಯನ್ನು ಕೂಡ ಅಷ್ಟೇ ದೇವರ ಕೋಣೆಯಲ್ಲಿ ಇಟ್ಟು ಅದನ್ನು ನೈವೇದ್ಯವಾಗಿ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ ಅನಂತರವಾಗಿ ಸ್ನೇಹಿತರೆ ಸ್ವಲ್ಪ ಈ ಸಕ್ಕರೆಯನ್ನು ಮನೆಯ ಹೊರಗಡೆ ಯಾವುದಾದ್ರೂ ಪಾಟಲ್ಲೋ ಅಥವಾ ಭೂಮಿ ಮೇಲೆ ಇರುವೆಗಳೇನಾದರೂ ಓಡಾಡ್ತಿರುತ್ತೆ ಜೀವಿಗಳು, ಅಲ್ಲಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಅನಂತರವಾಗಿ ಇದನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ದೀರ್ಘಾವಧಿಯಿಂದ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದರೆ ಆ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ, ರಾಜಯೋಗ ಉಂಟಾಗುತ್ತೆ, ಕಷ್ಟಗಳು ದೂರವಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಸಕ್ಕರೆಯನ್ನು ಇರುವೆ ಗುಡಿಗೆ ಅಥವಾ ಎಲ್ಲಾದರೂ ಪಾಟಲ್ಲಿ ಇರುವೆ ಅಥವಾ ಭೂಮಿ ಮೇಲೆ ಇರುವೆ ಇದ್ದರೆ ಅಲ್ಲಿಗೆ ನೀವು ಒಂದು ಕಡೆ ಹಾಕೋದ್ರಿಂದ ಖಂಡಿತ ಒಳಿತನ್ನು ಕಂಡುಕೊಳ್ತೀರ ಸ್ನೇಹಿತರೆ. ಇನ್ನು 4ನೇ ಪದಾರ್ಥ ಅಂದರೆ ಸ್ನೇಹಿತರೆ ಲವಂಗ. ಈ ದಿನ ಲವಂಗವನ್ನು ಕೊಂಡು ತರೋದ್ರಿಂದ ಆ ಲವಂಗದ ಜೊತೆ ಲಕ್ಷ್ಮೀ ಪ್ರವೇಶ ಕೂಡ ಆಗುತ್ತೆ ಸ್ನೇಹಿತರೆ. ಈ ಲವಂಗದ ಸುವಾಸನೆ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಹಾಗಾಗಿ ಲವಂಗವನ್ನು ತನ್ನಿ ಸ್ನೇಹಿತರೆ. ಈ ಲವಂಗವನ್ನು ತಂದು ಕೂಡ ಸ್ನೇಹಿತರೆ ಇದನ್ನು ನಿಮ್ಮ ಒಂದು ಪೂಜಾ ಮಂದಿರದಲ್ಲಿ ಇಟ್ಟು ಪೂಜಿಸಿ. ಅದರಲ್ಲಿ ಒಂದು 2 ಲವಂಗವನ್ನು ತೆಗೆದುಬಿಟ್ಟು ಸ್ನೇಹಿತರೆ ಆ 2 ಲವಂಗವನ್ನು ಪೂಜಿಸಿದ ನಂತರ ನೀವು ಹಣವಿಡುವಂಥ ಜಾಗದಲ್ಲಿ ಇಟ್ಟರೆ ಖಂಡಿತವಾಗಿಯೂ ಆ ನಿಮ್ಮಲ್ಲಿ ಹಣ ಇಡುವಂಥ ಜಾಗದಲ್ಲಿ ಹೆಚ್ಚು ಹಣ ಸೇರ್ತಾ ಹೋಗುತ್ತೆ. ಮನೆಯಲ್ಲಿರುವಂಥ ಕಷ್ಟಗಳೆಲ್ಲವೂ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು 5ನೇದಾಗಿ ಸ್ನೇಹಿತರೆ ಬೆಲ್ಲವನ್ನು ತನ್ನಿ ಸ್ನೇಹಿತರೆ. ಬೆಲ್ಲ ಕೂಡ ಅಷ್ಟೇ ಸ್ನೇಹಿತರೆ, ಇದು ಒಂದು ನೈವೇದ್ಯಕ್ಕೆ ಯೋಗ್ಯವಾದಂಥದ್ದು, ಅಂದರೆ ದೇವರಿಗೆ ನಿವೇದನೆ ಮಾಡೋದಕ್ಕೆ ತುಂಬಾ ಒಂದು ಪರಮ ಪವಿತ್ರವಾದಂಥದ್ದು ಅಂತಲೇ ಹೇಳಲಾಗುತ್ತೆ. ಬೆಲ್ಲದಿಂದ ಯಾವುದೇ ಒಂದು ಸಿಹಿ ಪದಾರ್ಥವನ್ನು ಮಾಡಿ ದೇವರಿಗೆ ನೈವೇದ್ಯವಾಗಿಟ್ಟರೆ ಆ ದೇವರು ಸಂತೃಪ್ತರಾಗ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ನೀವು ಇದರಿಂದ ಈ ಬೆಲ್ಲವನ್ನು ತಂದು ಏನಾದರೂ ನೈವೇದ್ಯ ಮಾಡಿ ಪೊಂಗಲ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸಿಹಿ ನೈವೇದ್ಯ ಮಾಡಿ ನೀವು ಇಡ್ಬೋದು, ಅಥವಾ ಬೆಲ್ಲವನ್ನೇ ನೈವೇದ್ಯವಾಗಿ ಇಟ್ಟು ಪೂಜಿಸಿ
ಪೂಜಿಸ್ಬೋದು ಸ್ನೇಹಿತರೆ. ಈ ರೀತಿ ಮಾಡಿ ಸ್ನೇಹಿತರೆ ಖಂಡಿತ ಅದ್ಭುತವಾದಂಥ ಬದಲಾವಣೆಯನ್ನು ಗಮನಿಸ್ತಾ ಹೋಗ್ತೀರಾ. ಹಾಗೆಯೇ ಸ್ನೇಹಿತರೆ ಅದರ ಜೊತೆಗೆ ಏಲಕ್ಕಿಯನ್ನು ತನ್ನಿ ಸ್ನೇಹಿತರೆ. ಏಲಕ್ಕಿ ತರೋದ್ರಿಂದನೂ ಕೂಡ ಖಂಡಿತ ಈ ಏಲಕ್ಕಿ ಲಕ್ಷ್ಮಿಯನ್ನು ಆಗಮಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಇಲ್ಲಿ ಏಲಕ್ಕಿ ಜೊತೆ ಲಕ್ಷ್ಮಿಯ ಪ್ರವೇಶವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಅದರಲ್ಲಿ ಹಸಿರು ಬಣ್ಣದಲ್ಲಿರುವಂತಹ ಏಲಕ್ಕಿಯನ್ನು ಕೊಂಡು ತನ್ನಿ ಸ್ನೇಹಿತರೆ. ಹಸಿರು ಬಣ್ಣದ ಇರುವಂಥ ಏಲಕ್ಕಿಯನ್ನು ಕೊಂಡು ತಂದು ಅದನ್ನು ಕೂಡ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜಿಸಿ ಅನಂತರವಾಗಿ ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಟರೆ ಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ, ಧನಾಕರ್ಷಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಈ ಲವಂಗ ಮತ್ತು ಏಲಕ್ಕಿಯನ್ನು ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ, ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಲವಂಗ ಒಂದು ಏಲಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಮನೆಗೆ ಇರುವಂತಹ ದಾರಿದ್ರ್ಯ ದೋಷಗಳು, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥವ್ರು, ಹಣಕಾಸಿಗೆ ತೊಂದರೆಗಳಾಗ್ತಾಯಿದೆ, ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಬಿಡುಗಾಸು ನಿಲ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಇಂತಹ ಅದ್ಭುತ ದಿನಗಳಲ್ಲಿ ಅಂದರೆ ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರ ಈ ದಿನಗಳಲ್ಲಿ ಕೂಡ ನೀವು ಈ ರೀತಿಯಾಗಿ ಏಲಕ್ಕಿ ಮತ್ತು ಲವಂಗವನ್ನು ಹಾಕಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಖಂಡಿತ ನೀವೇ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ಹಣದ ಹರಿವು ಹೆಚ್ಚಾಗುತ್ತೆ. ಯಾವುದಾದ್ರೂ ಮೂಲದಿಂದ ನಿಮಗೆ ಹಣಕಾಸು ಬರ್ತಾ ಹೋಗುತ್ತೆ. ಮನೆಯಲ್ಲಿರುವಂತಹ ದಾರಿದ್ರ್ಯ ದೇವತೆಗಳು ಹೋದ ನಂತರ, ದಾರಿದ್ರ್ಯ ದೇವತೆ ಹೋದ್ರೇ ಮನೆಗೆ ಲಕ್ಷ್ಮಿ ಪ್ರವೇಶವಾಗೋದು. ಹಾಗಾಗಿ ಇದನ್ನಿಷ್ಟನ್ನು ಕೂಡ ನೀವು ಗಮನದಲ್ಲಿ ಹರಿಸ್ಕೊಂಡು ಈ ಪದಾರ್ಥಗಳನ್ನು ತನ್ನಿ. ಇದನ್ನು ಮನೆಯನ್ನು ಕೂಡ ಚೆನ್ನಾಗಿ ಶುಭ್ರವಾಗಿ ಇಟ್ಕೊಂಡು ಸ್ನಾನಾದಿಗಳನ್ನು ಮುಗಿಸಿ ದೀಪಾರಾಧನೆ ಮಾಡಿಕೊಂಡು ಈ ಪ್ರಕಾರದಲ್ಲಿ ನೀವು ತರಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಈ ದಿನ ಚೈತ್ರ ಪೌರ್ಣಮಿ ಇರೋದ್ರಿಂದ ಈ ಪೌರ್ಣಮಿ ದಿನ ರಾತ್ರಿ ಸಮಯದಲ್ಲಿ ಸ್ನೇಹಿತರೆ ಒಂದು ಗಾಜಿನ ಲೋಟದಲ್ಲಿ ಒಂದು ಲೋಟದಷ್ಟು ಹಾಲನ್ನು ಹಾಕಿ ಅದರಲ್ಲಿ ಸಕ್ಕರೆ, ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ನೀವು ಅದನ್ನು ಚಂದ್ರನಿಗೆ ನೈವೇದ್ಯವಾಗಿ ಇಟ್ಟರೆ, ಅಂದರೆ ಚಂದ್ರನಿಗೆ ನಮಸ್ಕರಿಸ್ಕೊಂಡು ನೈವೇದ್ಯವಾಗಿ ಇಟ್ಟರೆ ಅಂದರೆ ಸ್ನೇಹಿತರೆ ಏನೇ ಆಸೆ ಪಟ್ಟರೂ ಕೂಡ ನೆರವೇರುತ್ತೆ. ಮುಂದಿನ ಚೈತ್ರ ಪೌರ್ಣಮಿಯೊಳಗಡೆ ನಿಮ್ಮ ಜೀವನದಲ್ಲಿರುವಂಥ ಸಕಲ ಸಂಕಷ್ಟಗಳು ದೂರವಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಚೈತ್ರ ಪೌರ್ಣಮಿಯ ದಿನ ಹಸಿ ಹಾಲಿನ ಜೊತೆಗೆ ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಅದನ್ನು ಕೂಡ ನೀವು ರಾತ್ರಿ ಸಮಯದಲ್ಲಿ, ಅಂದರೆ ರಾತ್ರಿ 9 ಗಂಟೆಯ ನಂತರ ನೀವು ನಿಮ್ಮಲ್ಲಿ ಬಾಲ್ಕನಿ ಇದ್ದರೆ ಅಥವಾ ನಿಮ್ಮ ಮನೆಯ ಹೊರಗಡೆ ಅಂಗಳದಲ್ಲಿ ಅದನ್ನು ನೀವು ನೈವೇದ್ಯವಾಗಿ ಸಮರ್ಪಿಸಿ ಅನಂತರವಾಗಿ ಅದನ್ನು ಬೆಳಗ್ಗೆ ಆದಮೇಲೆ ಯಾವುದಾದ್ರೂ ಹಸಿರು ಗಿಡದ ಹತ್ರ ಚೆಲ್ಬಿಟ್ರೆ ಆಯಿತು ಸ್ನೇಹಿತರೆ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಅಥವಾ ಯಾವುದಾದ್ರೂ ಮೂಕ ಪ್ರಾಣಿಗಳಿಗೂ ಕೂಡ ನೀವು ಆಹಾರವಾಗಿ ಅದನ್ನು ಕೊಡ್ಬೋದು ಸ್ನೇಹಿತರೆ. ಖಂಡಿತ ನೀವು ಈ ರೀತಿಯಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ನಿಮ್ಮ ಜೀವನದ ದಿಕ್ಕು ಬದಲಾಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ಅನುಕೂಲ ಸ್ಥಿತಿಗೆ ಬರ್ತೀರಾ. ಯಾವುದೇ ರೀತಿ ಕಷ್ಟಗಳಿದ್ರೂ ಕೂಡ ಕಷ್ಟಗಳೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಮನೆ ಮೇಲೆ ಬಿದ್ದಿರುವಂಥ ದೃಷ್ಟಿ ದೋಷಗಳಾಗಿರ್ಬೋದು, ನಿಮ್ಮ ವ್ಯಾಪಾರ ವಹಿವಾಟುಗಳ ಮೇಲೆ ಬಿದ್ದಿರುವಂಥ ಕಣ್ದೃಷ್ಟಿಗಳು ಎಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ಲಕ್ಷ್ಮಿಯ ಪ್ರವೇಶವಾಗುತ್ತೆ. ನಾನು ತಿಳಿಸ್ಕೊಟ್ಟಂಗೆ ಈ 5 ಪದಾರ್ಥಗಳನ್ನು ನೀವು ತಂದ್ರಿ ಅಂದರೆ ಸ್ನೇಹಿತರೆ ಲಕ್ಷ್ಮಿಯ ಪ್ರವೇಶವಾಗುತ್ತೆ ಸ್ನೇಹಿತರೆ. ನೀವೇ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ಜಾಸ್ತಿ ದುಡ್ಡು ಖರ್ಚು ಮಾಡಿ ಅದು ಇದು ತರಬೇಕು ಅಂತೇನಿಲ್ಲ. ಇಷ್ಟೇ ಪದಾರ್ಥಗಳನ್ನು ಸರಳವಾಗಿ ಒಂದು 50 ರೂಪಾಯಿ ಒಳಗಡೆ ಬಂದುಬಿಡುತ್ತೆ. ಇಷ್ಟು ಪದಾರ್ಥಗಳು ಒಂದು 50-60 ರೂಪಾಯಿ ಒಳಗಡೆ ಬಂದುಬಿಡುತ್ತೆ. ನೀವು ಸ್ವಲ್ಪ ತಂದರೂ ಕೂಡ ಆಗುತ್ತೆ ಸ್ನೇಹಿತರೆ. ಒಂದು 10 ರೂಪಾಯಿ ಪ್ಯಾಕೆಟಲ್ಲಿ ನಿಮಗೆ ಸಿಗುವಂಥ ಏಲಕ್ಕಿ, ಲವಂಗ ತೊಗೊಂಬಂದು ಒಂದು 10 ರೂಪಾಯಿ ಬೆಲ್ಲ, ಒಂದು ಉಪ್ಪಿನ ಪ್ಯಾಕೆಟು, ಒಂದು ಸ್ವಲ್ಪ ಸಕ್ಕರೆ, ಒಂದು 1/4 kg ಅಷ್ಟು ಸಕ್ಕರೆ ತಂದುಬಿಟ್ಟು ಅಥವಾ ಒಂದು 100 ಗ್ರಾಮ್ ಅಷ್ಟು ತಂದರೂ ಕೂಡ ನಡೆದೋಗುತ್ತೆ. ನಾನು ಹೇಳಿದ ಪ್ರಕಾರದಲ್ಲಿ ಮಾಡ್ಕೊಳ್ಳಿ, ರಾಜಯೋಗನ ಪಡೆದುಕೊಳ್ಳಿ.